ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರಿಚ್ ಪ್ರೋಟೀನ್ ಇರುವಂತಹ ಒಂದು ಸಲಾಡ್ನ ಸಿಂಪಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕೊತ್ತಿಮೀರಿ ಮತ್ತು ಕ್ಯಾರೆಟ್ ತುರಿ, ಚಿಲ್ಲಿ ಪೌಡ್ರು, ಲೆಮೆನ್ನು, ಚಾಟ್ ಮಸಾಲ ಮತ್ತು ಬೇಯಿಸಿರೋಂತಹ ಕಡಲೆ ಬೀಜ. ನೋಡಿ ಓವರ್ ನೈಟು ನೆನೆಸಿಟ್ಕೊಂಡು ಕಡಲೆ ಬೀಜನ 2 ವಿಸಿಲ್ ಹಾಕ್ಸಿ ಇಟ್ಟಿದ್ದೀನಿ. ನೋಡಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಕಡಲೆ ಬೀಜ ಬೇಯಿಸಿರೋಂತಹ ಕಡಲೆ ಬೀಜನ ತಗೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು. ಒಂದು ಈರುಳ್ಳಿ, ಒಂದು ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಸೌತೆಕಾಯಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. ಕೊತ್ತಿಮೀರಿ ಮತ್ತು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ಈಸಿ. ಮಕ್ಕಳಿಗೆ ಇದು ಮಾಡಿಕೊಡೋದ್ರಿಂದ ಬೆಳಗ್ಗೆ ಸ್ನ್ಯಾಕ್ಸ್ಗೂ ಆಗುತ್ತೆ ಮತ್ತು ಸಾಯಂಕಾಲ ಚಾಟಾಗೂ ತಿನ್ಬೋದು. ಇದು ಚೆನ್ನಾಗಿರುತ್ತೆ. ನೋಡಿ ಈಗ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಹಾಕಬೇಕು. ಪ್ರೋಟೀನು, ಫೈಬರು, ಐರನ್ ತುಂಬ ಇರೋದರಿಂದ ಕಡಲೆಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಡಲೆಬೀಜ ಮತ್ತು ಬೆಲ್ಲ ಸೇರಿಸಿ ತಿನ್ನೋದ್ರಿಂದ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ. ನೋಡಿ ಈ ಥರ ಕಲಿಸ್ಕೋಬೇಕು. 2 ಹನಿ ನಿಂಬೆಹಣ್ಣನ್ನ ಹಾಕ್ಕೋಬೇಕು. ನೋಡಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಇದು ನೈಟಲ್ಲಿ ನೆನೆಸೋದ್ರಿಂದ ಜೀರ್ಣ ಬೇಗ ಆಗುತ್ತೆ ಅಂತ ನೈಟಲ್ಲಿ ನೆನೆಸ್ತೀವಿ.